ನಮಸ್ಕಾರ. ನಾನು ಈ ದಿನ ಮಜ್ಜಿಗೆ ಸಾರು ಅಂತ ಮಾಡ್ಕೊಂಡು ಬಂದಿದ್ದೀನಿ. ಇದು ಉತ್ತರ ಕರ್ನಾಟಕದ ಕಡೆ ಹೆಚ್ಚಾಗಿ ಮಾಡ್ತಾರೆ. ಹಾಗೆ ಈ ಸಾರು ಅನ್ನಕ್ಕೆ ಕಲ್ಸ್ಕೊಂಡು ಊಟ ಮಾಡ್ಬೋದು, ಹಾಗೆ ಸಹಿತ ಕುಡಿಬೋದು. ತರಕಾರಿ ಏನು ಇಲ್ಲದಿದ್ದಾಗ ಅಥವಾ ತರಕಾರಿ ಸಾರು ಊಟ ಮಾಡಿ ಬೋರ್ ಆದಾಗ ಈ ಸಾರು ಮಾಡಿಕೊಂಡು ಊಟ ಮಾಡ್ಬೋದು. ಹಾಗೆ ತುಂಬ ತಂಪು ಸಹ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರದವರೆಗೂ ಉಪಯೋಗಿಸ್ಬೋದು. ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ. ನಾನು ಅರ್ಧ ಲೀಟ್ರ್ ಕಡದ ಮಜ್ಜಿಗೆ ತೊಗೊಂಡಿದ್ದೀನಿ. ಕಡದ ಮಜ್ಜಿಗೆ ಇಲ್ಲ ಅಂದರೆ ಮೊಸರಿಗೆ ನೀರು ಹಾಕಿ ಬೀಟ್ ಮಾಡಿದರೆ ಸರಿ. ಒಂದು ತಟ್ಟೆಯಲ್ಲಿ 3 ಸ್ಪೂನಷ್ಟು ಶೇಂಗಾ ಹುರಿದಿಟ್ಕೊಂಡಿದ್ದೀನಿ. 1 ಸ್ಪೂನು ಸಾಂಬಾರು ಪುಡಿ ಇದೆ. 1.5 ಸ್ಪೂನಷ್ಟು ಪುಟಾಣಿ ಇಟ್ಕೊಂಡಿದ್ದೀನಿ. 5 ಬೆಳ್ಳುಳ್ಳಿ ಹೆಸರು, ಅರ್ಧ ಇಂಚು ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ರುಚಿಗಾಗಷ್ಟು ಉಪ್ಪಿದೆ, ಹಸಿಮೆಣಸಿದೆ ಖಾರಕ್ಕೆ, ಹಾಗೆ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಈಗ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಅರ್ಧ ಸ್ಪೂನಷ್ಟು ಹಸಿ ಕೊತ್ತಂಬರಿ ಕಾಳು ಹಾಕೋಣ. ಹಾಗೆ ಒಂದು ಸರಿ ಪುಡಿ ಮಾಡೋಣ. ಈಗ ಅರ್ಧ ಲೋಟದಷ್ಟು ನೀರು ಹಾಕೋಣ. ಹಾಗೆ ನೈಸಾಗಿ ರುಬ್ಬೋಣ. ರುಬ್ಬಿದ ಮಿಶ್ರಣ ರೆಡಿ ಆಯಿತು. ಈಗ ಈ ಮಸಾಲೆನ ಮಜ್ಜಿಗೆ ಪಾತ್ರೆಗೆ ಹಾಕೋಣ. ಹಾಗೆ 1 ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಪುನಃ ಇಲ್ಲಿ ಸೇರಿಸೋಣ. ನೀರು ಅಳತೆ ಪ್ರಕಾರವೇ ಹಾಕಬೇಕು ಅಂತೇನಿಲ್ಲ, ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ. ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಎತ್ತಿ ಹಾಕೋಣ. ಈ ಮಿಶ್ರಣ ಸ್ವಲ್ಪ ದಪ್ಪ ಅನಿಸಿದ್ರೆ ಪುನಃ 1 ಲೋಟದಷ್ಟು ನೀರು ಹಾಕಿ ಕಡ್ಗೋಲಲ್ಲಿ ಬೀಟ್ ಮಾಡೋಣ. ಈಗ ಒಲೆ ಮೇಲೆ ಮಸಾಲೆ ಮಿಶ್ರಿತ ಮಜ್ಜಿಗೆನ ಇಡೋಣ. ಹಾಗೆ ಸೌಟನ್ನು ಕೈ ಆಡಿಸ್ತಾ ಇರಬೇಕು. ಅದು ಕುದಿ ಬರೋವರೆಗೂ ಬಿಡಬಾರ್ದು. ಈಗ ಕುದಿ ಬಂದಾಯಿತು. ಗ್ಯಾಸ್ ಆಫ್ ಮಾಡೋಣ. ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸುಟ್ಟಿಟ್ಟಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಕರಿಬೇವಿನ ಸೆಳೆದೆ, ಅರ್ಧ ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಜೀರಿಗೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ. ಒಗ್ಗರಣೆ ಫ್ರೈ ಆಯಿತು. ಗ್ಯಾಸ್ ಆಫ್ ಮಾಡೋಣ. ಮಸಾಲೆ ಮಜ್ಜಿಗೆಗೆ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕಿದ ಮೇಲೆ ಯಾವಾಗಲೂ 1 ನಿಮಿಷ ಒಗ್ಗರಣೆ ಸೌಟನ್ನು ಹೀಗೆ ಪಾತ್ರೆ ಮೇಲೆ ಕೌಚಿಡಬೇಕು. ಆವಾಗ ತುಂಬ ಪರಿಮಳ ಆಗುತ್ತೆ ಯಾವುದೇ ಅಡುಗೆ ಆದರೂ. ಈಗ ಒಂದು ಸರಿ ಒಗ್ಗರಣೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಾಕೋಣ. ರುಚಿ ರುಚಿಯಾದ ಪರಿಮಳವಾಗಿರೋ ಮಜ್ಜಿಗೆ ಸಾರು ರೆಡಿ ಆಯಿತು. ಈ ಸಾರಿನ ಪರಿಮಳವೇ ಅಷ್ಟು ಚೆನ್ನಾಗಿರುತ್ತೆ. ಒಂದು ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ತುಂಬ ಸುಲಭದಲ್ಲಿ ಮಾಡುವಂಥದ್ದು. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿಯಿರಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.